ವೀಕ್ಷಕರೇ, ಗುಂಡಿಗಳಿಂದ ಕೂಡಿದ ಯಶವಂತಪುರ ಎಪಿಎಂಸಿ ರಸ್ತೆ ಯಾಮಾರಿದ್ರೆ ಶಿವನ ಪಾದ ಸೇರೋದು ಗ್ಯಾರಂಟಿ. ಅರೆ ಏನಿದು ಹೊಸ ಸ್ಟೋರಿ ಅಂತೀರಾ? ಎಸ್ ವೀಕ್ಷಕರೇ, ಇವತ್ತು ನಾನು ನಿಮಗೆ ಹೇಳಲು ಹೊರಟಿರುವ ರಾಜಕೀಯ ಸ್ಟೋರಿ ಇಬ್ಬರು ಶಾಸಕರ ಕಿತ್ತಾಟದಿಂದ ಡಾಂಬರೀಕರಣವಾಗದ ಯಶವಂತಪುರ ಎಪಿಎಂಸಿ ರಸ್ತೆ. ಯಾರು ಓಡಾಡುವುದಕ್ಕೆ ಆಗದ ರಸ್ತೆ ನಮ್ಮ ಬೆಂಗಳೂರಿನಲ್ಲಿ ಇದೆ ಅಂದರೆ ನಂಬಲು ಸಾಧ್ಯನಾ? ಇಲ್ಲಿ ವಾರಕ್ಕೊಂದು ಆಕ್ಸಿಡೆಂಟ್ ಫಿಕ್ಸ್. ಐದು ವರ್ಷಗಳಿಂದ ಯಶವಂತಪುರ ಎಪಿಎಂಸಿ ರಸ್ತೆಯಲ್ಲೇ ಓಡಾಡುವ ಜನರು, ಸಾರ್ವಜನಿಕರು, ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿರಬಹುದು, ಶಾಸಕರಿರಬಹುದು, ತಮ್ಮ ಅಳಲು ತೋಡಿಕೊಂಡ್ರೂ ಏನೋ ಪ್ರಯೋಜನವಾಗಿಲ್ಲ ಎಂದು ಬೇಸರ ವ್ಯಕ್ತಪಡಿಸಿದ್ದಾರೆ. ದಿನ ಓಡಾಡೋ ಜಾಗ ಈ ತರ ಇದ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವ ಪ್ರಶ್ನೆ ಜನಸಾಮಾನ್ಯರಲ್ಲೇ ಕಾಡುತ್ತಿದೆ. ಒಂದು ಕಡೆ ಜನಸಾಮಾನ್ಯರ ಜೀವನ ಜೊತೆ ಚೆಲ್ಲಾಟವಾಡ್ತಿರೋ ರಸ್ತೆ ಆದ್ರೆ ಇನ್ನೊಂದು ಕಡೆ ಧೂಳು. ನಮಗೆ ಕಾಯಿಲೆಗಳು ಬಂದ್ರೆ ನಮ್ಮನ್ನ ಯಾರು ನೋಡ್ಕೋತಾರೆ? ಧೂಳಿನಿಂದ ಉಸಿರಾಡೋದಕ್ಕೂ ನಮ್ಮಲ್ಲಿ ಆಗ್ತಾ ಇಲ್ಲ. ಆಫೀಸ್ನಲ್ಲಿ ಕೂತ್ರು ಕೂಡ ನೆಮ್ಮದಿಯಾಗಿ ಕೆಲಸ ಮಾಡೋಕೆ ಆಗ್ತಾ ಇಲ್ಲ ಅಂತಾರೆ ಇಲ್ಲಿ ನೊಂದಿರುವ ಸಾರ್ವಜನಿಕರು. ಈ BBMP ಸದಸ್ಯರು ಇರ್ಬೋದು, ಇಲ್ಲಿ ನಮ್ಮ ಸ್ಥಳೀಯ ಶಾಸಕರು ಕೆ ಗೋಪಾಲ ಇರ್ಬೋದು, ಒಂದು ಗಮನ ವಹಿಸಿ ಇದನ್ನು ಆದಷ್ಟು ಬೇಗ ದುರಸ್ತಿಪಡಿಸಬೇಕು. ಯಾಕಂದರೆ ಹಲವಾರು ಇಂಡಸ್ಟ್ರಿಗಳು ಇರುವ ಏರಿಯಾ, ಇಲ್ಲಿ ಮುಂದೆ ಆಸ್ಪತ್ರೆ ಕೂಡ ಇದೆ, ಇಲ್ಲಿ ಹಲವಾರು ಆಫೀಸ್ಗಳು ಕೂಡ ಇದೆ. ನೋಡಿ ಇಲ್ಲೆಲ್ಲ ಹೆವಿಗಳು ಟ್ರಕ್ಗಳೆಲ್ಲ ನಿಲ್ತವೆ. ಸೊ ಅದಕ್ಕಾಗಿ ಧೂಳಿನ ರಾಶಿ ಈ ಒಂದು ಕೊರೋನಾ ಬರ್ತಾ ಇದೆ ಅಂತ ಎಲ್ಲರಿಗೂ ಗೊತ್ತುಂಟು. ಈ ಸಮಯದಲ್ಲಿ ನಾವು ನಮ್ಮದು ಆರೋಗ್ಯನ ಸರಿ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನಮ್ಮದು ಏನು ಪ್ರಯೋಜನ ಹೇಳಿ? ಸಾರ್ವಜನಿಕರು ಇಷ್ಟೊಂದು ಕೇಳ್ಕೊಂಡ್ರು ಒಂದು ರಸ್ತೆ ಸರಿಪಡಿಸೋಕೆ ಇಷ್ಟು ವರ್ಷಗಳು ಬೇಕಾ? ಇದಕ್ಕೆ ಸಂಬಂಧಪಟ್ಟ ಶಾಸಕರು, ಅಧಿಕಾರಿಗಳು ಜನರ ಜೀವನದ ಬಗ್ಗೆ ಒಂದು ಬಾರಿ ಯೋಚನೆ ಮಾಡಿದ್ರೆ ಈ ತರಹ ಸಮಸ್ಯೆ ಎದುರಿಸುತ್ತಿದ್ರಾ ಅನ್ನೋದೊಂದೇ ನಮ್ಮ ಪ್ರಶ್ನೆ. ಆಮೇಲೆ ಇನ್ನೊಂದು ಏನಂದ್ರೆ ಇಲ್ಲಿ ವೋಟಿಂಗ್ಸ್ ಇಲ್ಲ, ವೋಟ್ ಇಲ್ಲ. ಇಲ್ಲಿ ಬಂದು ಎಲ್ಲ ಟ್ರಾನ್ಸ್ಪೋರ್ಟೇಷನ್ ಇರೋದು, ಅದು ಒಂದು ಮೇನ್ ಕಾರಣ. ಇಲ್ಲಿ ಏನು ಬರ್ತಾರೆ ಅಂದರೆ ಜನ, ಇಲ್ಲಿ ಯಾರೇ ಆಗಲಿ, ಇಲ್ಲಿ MLA ಆಗಲಿ, ಕಾರ್ಪೊರೇಟರ್ ಆಗಲಿ ಯಾರೂ ಬರಲ್ಲ. ಪ್ಲಸ್ ಇಲ್ಲಿ ವೋಟ್ ಬ್ಯಾಂಕ್ ಇಲ್ಲ. ಅದರಿಂದ ಏನಾಗಿದೆ, ಯಾರೂ ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ಇಲ್ಲೆಲ್ಲ ನಾವೇ ಎಲ್ಲ ಓಡಾಡ್ತಾ ಇರೋದು. ಆಮೇಲೆ ತುಂಬ ಫ್ಯಾಕ್ಟ್ರೀಸ್ ಇದೆ, ತುಂಬ ಫ್ಯಾಕ್ಟ್ರೀಸ್ ಏನಾಗಿದೆ, ಅವರು ಬರ್ತಾ ಇರ್ತಾರೆ. ತುಂಬ ಜನ ಬಿದ್ದಿದ್ದಾರೆ, ತುಂಬ ಜನ ಕಾಲು ಏಟಾಗಿದೆ. ಮಳೆ ಬಂದರೆ ತುಂಬಾ ಓಡಾಡೋದಕ್ಕೆ ತುಂಬ ಕಷ್ಟ ಆಗಿಬಿಟ್ಟಿದೆ. ಇಲ್ಲಿ ಬಂದು ಈಗ ಮುನಿರತ್ನ, ಇದು ಮುನಿರತ್ನ ಅವರು ಬಂದಿರೋದು, ಕಾರ್ಪೊರೇಟ್ರು ಬಂದು ವೇಲು ನಾಯ್ಕ್. ಅದರಿಂದ ಇಲ್ಲಿ ಯಾರು ತಲೆ ಕೆಡಿಸ್ಕೊಳಲ್ಲ. ಆಮೇಲೆ ನಮ್ಮವು ಅಷ್ಟೇ ಎಷ್ಟೋ ಬ್ಲೇಡ್ಗಳು ಹೋಗ್ಬಿಟ್ಟಿದೆ, ಎಷ್ಟೋ ಟೈರು ಎಲ್ಲ ಒಡೆದೋಗಿದೆ, ಯಾರು ಇಲ್ಲಿ ಓಡಾಡಲ್ಲ ಸರ್. ನೀವು ಎಷ್ಟೇ ಇಲ್ಲಿ ಬಂದರೆ ಯಾರು 5 ವರ್ಷ ಆಯ್ತು, ಈ ರೋಡ್ ಅಗದೆ 5 ವರ್ಷ ಆಗಿದೆ. 5 ವರ್ಷ ಬಿಡಿ, ಇನ್ನಾದ್ರೂ ಇದಕ್ಕೆ ಸಂಬಂಧಪಟ್ಟ ದೊಡ್ಡ ವ್ಯಕ್ತಿಗಳು ಯಶವಂತಪುರ ಎಪಿಎಂಸಿ ರಸ್ತೆ ಕಡೆ ಮುಖ ಮಾಡಿ ಆದಷ್ಟು ಬೇಗ ಸಾರ್ವಜನಿಕರ ಕಣ್ಣೀರು ಒರೆಸಿ ಎನ್ನುವುದೇ ನಮ್ಮ AK ನ್ಯೂಸ್ ಕನ್ನಡ ವಾಹಿನಿಯ ಕಳಕಳಿಯ ವಿನಂತಿ.